ಕರ್ತನ ಪರಿಶುದ್ಧ ನಾಮಕ್ಕಾಗಿ ಸ್ತೋತ್ರ ಉಂಟಾಗಲಿ. ದೇವರು ಇನ್ನೊಂದು ಸಮಯವನ್ನು ಕೊಟ್ಟಿದ್ದ ದೇವರಿಗಾಗಿ ನಾನು ಸ್ತುತಿಸುವಂತನಾಗಿದ್ದೇನೆ. ಓದು ವಿಡಿಯೋಲಿ ಕೂಡ ನಾವು ನೋಡಿದ್ದೇವೆ, ಮಕ್ಕಳು ತಂದೆ ತಾಯಿಯರಿಗೆ ವಿಧಿಯರಾಗಬೇಕು. ಹಲ್ಲೆಲೂಯಾ. ಸರಿ, ಈ ವಾಕ್ಯವನ್ನು ಕಂಟಿನ್ಯೂ ಮಾಡೋಣ. ವೇದ ವಾಕ್ಯವನ್ನು ನಾವು ಓದೋಕ್ಕೆ ಕೇಳೋಣ. ಜ್ಞಾನೋಕ್ತಿಗಳು ಬರೆದ ಪುಸ್ತಕ 1ನೇ ಅಧ್ಯಾಯ 8ನೇ ವಾಕ್ಯ. ಮಗನೇ, ನಿನ್ನ ತಂದೆಯ ಉಪದೇಶವನ್ನು ಕೇಳು, ನಿನ್ನ ತಾಯಿಯ ಬೋಧನೆಯನ್ನು ತೊರೆಯಬೇಡ. ಮಗನೇ, ನಿನ್ನ ತಂದೆಯ ಉಪದೇಶವನ್ನು ಏನು ಮಾಡಬೇಕು? ಕೇಳಬೇಕು. ಕೇಳ್ರಿ. ತಂದೆ ಹೇಳೋದನ್ನ ಕೇಳಿ, ತಾಯಿ ಹೇಳೋದನ್ನ ಕೇಳಿ ಅದನ್ನ ಪ್ರಕಾರ ನಡೆಯೋಕ್ಕೆ ನೀವು ಕಲ್ತ್ಕೊಳ್ಳಿ. ಯವ್ವನಸ್ಥರುಗಳಿಗೆ ನಾನು ಏನು ಹೇಳಕ್ಕೆ ಬರ್ತೀನಿ ಅಂದರೆ, ಅನೇಕ ಮಕ್ಕಳು ಏನು ಮಾಡ್ತಾರೆ, ತಂದೆ ತಾಯಿಯರಿಗೆ ಅವರ ಮಾತುಗಳನ್ನು ಕೇಳೋದಿಲ್ಲ. Though he or she is illiterate, ಆದರೆ ನಿಮಗೆ ಯಾವ ಕಾರಣಕ್ಕೂ ತಂದೆ ತಾಯಿ ನಿಮಗೆ ಕೆಟ್ಟದನ್ನ ಬಯಸೋದಿಲ್ಲ. ನೀವು ಎಷ್ಟೇ ಓದಿದ್ರು ಕೂಡ ನಿಮ್ಮ ತಂದೆ ತಾಯಿಯರಿಗೆ ನೀವು ವಿಧೇಯರಾಗಬೇಕು. ಅದೇ ದೇವರು ಮೆಚ್ಚಿಸುತ್ತಾರೆ. ಅದನ್ನು ದೇವರು ಮೆಚ್ಚಿಸುತ್ತಾರೆ. ವೇದ ವಾಕ್ಯದಲ್ಲಿ ಕೂಡ ನಾವು ವಾಕ್ಯವನ್ನು ಓದುತ್ತೇವೆ. ಏನಂತ ಓದುತ್ತೇವೆ ನಾವು? ಜ್ಞಾನೋಕ್ತಿಗಳು ಬರೆದ ಪುಸ್ತಕದಲ್ಲಿ 4ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ಮಕ್ಕಳಿರ, ತಂದೆಯ ಶಿಕ್ಷಣವನ್ನು ಕೇಳಿರಿ, ವಿವೇಕವನ್ನು ಗ್ರಹಿಸಲಿಕ್ಕೆ ಕಿವಿಗೊಡಿರಿ. ಹಲ್ಲೆಲೂಯಾ. ಅಲ್ಲಿ ನೋಡುವಾಗಲೂ ಕೂಡ ತಂದೆ ಮಾತನ್ನ ಕೇಳ್ರಿ, ತಾಯಿಯ ಮಾತನ್ನ ಕೇಳಿ ಅವರಿಗೆ ವಿಧೇಯರಾಗಿರ್ರಿ. ಯಾಕೆ ದೇವರು ಹೇಳಿದ್ರು? ಯಾಕಂದರೆ ಮೊದಲನೇ ಆಜ್ಞೆ, ದ ಫಸ್ಟ್ ಕಮಾಂಡ್ಮೆಂಟ್ಸ್ ಟು ದ ಯೂತ್, ಟು ದ ಚಿಲ್ಡ್ರನ್, ಏನೆಂದರೆ ಮೊದಲನೇದಾಗಿ ತಂದೆ ತಾಯಿಯನ್ನ ಘನಪಡಿಸಬೇಕು. ದಟ್ ಇಸ್ ದ ಫಸ್ಟ್ ಕಮಾಂಡ್ಮೆಂಟ್ಸ್ ಟು ದ ಚಿಲ್ಡ್ರನ್. ನೀವು 10 ಕಟ್ಟಳೆಗಳನ್ನು ನೋಡುವಾಗ 4ನೇ ಕಟ್ಟಳೆದಲ್ಲಿ ದ 4th ಕಮಾಂಡ್ಮೆಂಟ್ ಈಸ್ ಆನರ್ ದೈ ಫಾದರ್ ಅಂಡ್ ದೈ ಮದರ್. ಇವತ್ತು ನೋಡುವಾಗ ಅನೇಕ ಯವ್ವನಸ್ಥರು ಸರಿ, ಚಿಕ್ಕ ಮಕ್ಕಳು ಸರಿ, ಇವತ್ತು ತಂದೆ ತಾಯಿಯ ಮಾತುಗಳನ್ನು ಕೇಳೋದಿಲ್ಲ. ತುಂಬ ಜಿತ್ತು ಅವರಿಗೆ. ಒಂದು ಕೆಲಸ ಹೇಳಬಾರದು, ಒಂದು ತಂದೆ ತಾಯಿ ಮಾತಾಡಿಬಿಡಬಾರದು. ಅವ್ರು ಏನು ಮಾಡ್ತಾರೆ ಹೇಳಿ? ಎದುರು ಜವಾಬು ಕೊಡ್ತಾರೆ, ಎದುರು ಮಾತಾಡ್ತಾರೆ. ಎಷ್ಟು ಜನ ಇದ್ದಾರೆ ಗೊತ್ತಾ? ಎಷ್ಟು ಜನ. ನಾನು ಎಲ್ಲರೂ ಹೇಳ್ತಾ ಇಲ್ಲ, ಕೆಲವರು ಮಾತ್ರ ಮಕ್ಕಳುಗಳು ಏನು ಮಾಡಬೇಕು? ತಂದೆ ತಾಯಿಯ ಮಾತುಗಳನ್ನು ಕೇಳಬೇಕು. ಅದು ನಮಗೆ ಆಶೀರ್ವಾದವಾಗಿರುತ್ತೆ. ಇವತ್ತು ನಾವು ಏನು ಮಾಡ್ತಾ ಇದ್ದೇವೆ? ನೀವುಗಳು ಹೇಗೆ? ವೇದವಾಕ್ಯ ಹೇಳುತ್ತೆ, ಕೀರ್ತನೆ ಬರೆದ ಪುಸ್ತಕ 34ನೇ ಕೀರ್ತನೆ 11ನೇ ವಾಕ್ಯವನ್ನು ಓದಿ ನೋಡಿ. ಮಕ್ಕಳಿರ, ಬನ್ನಿರಿ, ನನ್ನ ಮಾತನ್ನು ಕೇಳಿರಿ, ನಾನು ಯೆಹೋವನ ಭಯವನ್ನು ನಿಮಗೆ ಕಲಿಸುವೆನು. ಹಲ್ಲೆಲೂಯಾ. ನೋಡಿದ್ರಾ? ಮಕ್ಕಳ, ಬನ್ನಿರಿ, ನಾನು ಯೆಹೋವನ ಭಯವನ್ನು ಕಲಿಸ್ಕೊಡ್ತೀನಿ.
ದೇವರು ಭಯ ನಮ್ಮಲ್ಲಿ ಇದ್ದರೆ ತಂದೆ ತಾಯಿಯರಿಗೆ ನಾವು ವಿಧೇಯರಾಗ್ತೇವೆ, ಅವರ ಮಾತನ್ನು ಕೇಳ್ತೇವೆ, ಅದನ್ನ ಪ್ರಕಾರ ನಾವು ನಡೀತೇವೆ. ಹಲ್ಲೆಲೂಯ. ಆದರೆ ಇಲ್ಲಿ ಏನಾಗತ್ತೆ ಅಂದರೆ, ಇಲ್ಲಿ ಎಲ್ಲ ಏನು ಎಲ್ಲವನ್ನ ಉಲ್ಟಾ. ಇಲ್ಲಿ ಇವತ್ತು ಏನು, ಮೊದಲೆಲ್ಲ ಆ ಕಾಲದಲ್ಲೆಲ್ಲ ನಮ್ಮ ತಂದೆ ತಾಯಿಗೆ ಎಷ್ಟು ಭಯ ಪಡ್ತಾ ಇದ್ರಿ ಗೊತ್ತಾ? ನಾವು ಅಪ್ಪ ಅಮ್ಮ ಬರ್ತಾ ಇದ್ದಾರೆ ಅಂದರೆ ನಾವು ಹಾಗೇ ನಡುಗುವರು ಆ ಕಾಲದಲ್ಲಿ. ಐ ಆಮ್ ಟಾಕಿಂಗ್ ಅಬೌಟ್ 80s 90s. ಬಟ್ ಈ ಕಾಲದ ಮಕ್ಕಳು ತಂದೆ ತಾಯಿ ಬಂದರು ಅವ್ರಿಗೇನಿಲ್ಲ, ಮರ್ಯಾದೆನೇ ಇಲ್ಲ, ಮರ್ಯಾದೆನೇ ಇಲ್ಲ. ಯಾಕೆ ಯಾಕೆ ಇವತ್ತು ಅನೇಕ ಮಕ್ಕಳಲ್ಲಿ ಸೈತಾನು ದೂರ್ಕೊಂಡು ಏನು ಮಾಡ್ತಾನೆ, ಆಡ್ತಾ ಇದ್ದಾನೆ. ಆದ ಕಾರಣದಿಂದನೇ ತಂದೆ ತಾಯಿ ಅಂದರೆ ಏನೋ ಒಂದು ಕೇವಲ ಬಿಡು ಅಪ್ಪ ಮಾತಾನೆ, ಹಂಗಲ್ಲ. ತಂದೆ ತಾಯಿಗೆ ನಾವು ವಿಧೇಯರಾಗಬೇಕು. ತಂದೆ ತಾಯಿಗೆ ನಾವು ಭಯಪಟ್ಟು ನಡೆಯುವಾಗ ದೇವರು ನಮ್ಮನ್ನು ಆಶೀರ್ವಾದವಾಗಿಟ್ಟಿರುತ್ತಾರೆ. ವೇದವಾಕ್ಯದಲ್ಲಿ ಕೀರ್ತನೆ ಬರೆದ ಪುಸ್ತಕ 32ನೇ ಕೀರ್ತನೆ 8ನೇ ವಾಕ್ಯವನ್ನು ಓದಿ ನೋಡಿ. ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನಲ್ಲ. Hallelujah. He will instruct you. He will guide you. ಅವರು ರಕ್ಷಿಸುತ್ತಾರೆ. ನಿನ್ನನ್ನು ನಡೆಸಿ ಅವರು ರಕ್ಷಿಸುವಂತ ದೇವರಾಗಿದ್ದಾರೆ. ಇವತ್ತು ಅನೇಕ ಮಕ್ಕಳು ತಿಳ್ಕೊಂಡಿದ್ದಾರೆ, ನಾನು ಚೆನ್ನಾಗಿ ಓದಿಬಿಟ್ರೆ ಏನು ಒಳ್ಳೆ ಕೆಲಸ, ಒಳ್ಳೆ ಸಂಬಳ ಅಂತ ತಿಳ್ಕೊಂಡಿದ್ದಾರೆ. ಆದರೆ ವೇದ ವಾಕ್ಯ ಏನು ಹೇಳುತ್ತೆ ಗೊತ್ತಾ? ವೇದ ವಾಕ್ಯ ಹೇಳುತ್ತೆ, ಮನುಷ್ಯ ಒಂದು ನೆನೆಸಿದರೆ ದೇವರು ಒಂದು ನೆನೆಸುವಂತನಾಗಿದ್ದಾರೆ. ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್. ಐಸಾಯ ಬರೆದ ಪುಸ್ತಕ 55ನೇ ಅಧ್ಯಾಯ 8ನೇ ವಾಕ್ಯವನ್ನು ನೀವು ಓದಿ ನೋಡಿ. ವೇದ ವಾಕ್ಯ ಹೇಳುತ್ತೆ, ಏನಂತ ಹೇಳುತ್ತೆ ಗೊತ್ತಾ? ಮನುಷ್ಯನು ಮನೆ ಕೋಟೆಯನ್ನು ಕಟ್ಟುತ್ತಾನೆ. ನನಗೆ ಒಳ್ಳೆ ಕೆಲಸ ಬಂದರೆ, ನಾನು ಓದಿ ಒಳ್ಳೆ ಜಾಬಲ್ಲಿ ನನಗೆ ಕೆಲಸ ಸಿಕ್ಕಿದ್ರೆ ನಾನು ಇದು ಮಾಡಬಹುದು ಅದು ಮಾಡಬಹುದು ಅಂತಲ್ಲ ಮನೆ ಕೋಟೆ ಕಟ್ಟುತ್ತಾ ಇದ್ದಾನೆ. ಆದರೆ ದೇವರು, ನಿನ್ನ ಜೀವಿತ ದೇವರ ಕೈಯಲ್ಲಿ ಇದೆ ಮಗನೇ, ದೇವರ ಕೈಯಲ್ಲಿ ಇದೆ ಮಗಳೇ. ನೀವು ತಿಳ್ಕೊಬೇಡಿ ಚೆನ್ನಾಗಿ ಓದ್ಬಿಟ್ರೆ ನನಗೆ ಕೆಲಸ ಸಿಕ್ಕತ್ತೆ ಅಂತ. ಡೋಂಟ್ ಈವನ್ ಡ್ರೀಮ್ ಇನ್ ಯೋರ್ ಡ್ರೀಮ್ಸ್. ದೇವರು ಆಶೀರ್ವಾದ ಕೊಡುವ ತನಕ ಅವರ ಕೈಯಲ್ಲಿ ನಾವು ಇರಬೇಕು. ಹಲ್ಲೆಲೂಯ. ದೇವರಿಗೆ ಭಯಪಟ್ಟರೆ ಮಾತ್ರನೇ, ತಂದೆ ತಾಯಿಗೆ ವಿದ್ಯರಾದರೆ ಮಾತ್ರನೇ. ಹಲ್ಲೆಲೂಯ. ಸೊ ಇಲ್ಲಿ ಏನು ಹೇಳಕ್ಕೆ ಬರುತ್ತೆ ಅಂದರೆ, ತಂದೆ ತಾಯಿಗೆ ನಾವು ಘನಪಡಿಸಬೇಕು. ಹಲ್ಲೆಲೂಯ. ಸರಿ, ದೇವರ ದಾಮೆ ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಆಮೇನ್. ಈ ಸಂದೇಶ ನಿಮಗೆ ಆಶೀರ್ವಾದವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೇ ಗಾಡ್ ಬ್ಲೆಸ್ ಯು. ಆಮೇನ್.